ಬರೋಬ್ಬರಿ 2 kg ಚಿನ್ನ, 2 kg 150 ಗ್ರಾಂ ಚಿನ್ನ, 25 kg ಬೆಳ್ಳಿ ದರೋಡೆಯಾಗಿದೆ ಮೈಸೂರಿನಲ್ಲಿ. 2 kg 150 ಗ್ರಾಂ ಅಂತಂದರೆ ಹತ್ರ 1 kgಗೆ 60 ಲಕ್ಷ ರೂಪಾಯಿ ಇದೆ ಇವತ್ತಿನ ಮಾರುಕಟ್ಟೆ. ಬರೋಬ್ಬರಿ 2 kg 150 ಗ್ರಾಂ ಚಿನ್ನಾಭರಣ ಕಳವು ಮತ್ತು 25 kgಕ್ಕೂ ಅಧಿಕ ಬೆಳ್ಳಿ ವಸ್ತುಗಳನ್ನು ದೋಚಿದ್ದಾರೆ ಖದೀಮರು ಮೈಸೂರಲ್ಲಿ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಅಂಗಡಿಯಿಂದ ಕದ್ದಿರುವಂಥದ್ದು ಮೈಸೂರಿನ ಸಾತಗಳ್ಳಿಯಲ್ಲಿ ದರೋಡೆಕೋರರಿಂದ ಲೂಟಿಯಾಗಿದೆ. ಗುರು ರಾಘವೇಂದ್ರ ಜ್ಯುವೆಲ್ಲರಿ ಶಾಪ್ನಲ್ಲಿ ಭಾರೀ ದರೋಡೆ. CCTV ಕ್ಯಾಮರಾದ DVR ಚೆಕ್ ಮಾಡ್ತಾ ಇದ್ದಾರೆ. CCTV ಕ್ಯಾಮರಾದ DVR ಸಹಿತ ದರೋಡೆಕೋರರು ಪರಾರಿಯಾಗಿದ್ದಾರೆ. ಈಗ ಪತ್ತೆ ಹಚ್ಚೋದು ಭಾಳ ಕಷ್ಟ ಇದೆ. ಬೇರೆ ಕಡೆಯ CCTVಯಿಂದ ಪತ್ತೆ ಹಚ್ಚಬೇಕಾಗಿದೆ. CCTV DVR ಅನ್ನು ಕೂಡ ಎತ್ಕೊಂಡು ಹೋಗಿದ್ದಾರೆ. ಕೋಟ್ಯಾಂತರ ಮೌಲ್ಯದ ಚಿನ್ನ ಬೆಳ್ಳಿ ಆಭರಣ ದರೋಡೆ. 25 kg ಅಂತಂದರೆ ಒಂದು ಸಾಧಾರಣವಾಗಿ ಬೆಳ್ಳಿ ಚಿನ್ನ 1 kg ಅಂತಂದರೆ 60-65 ಲಕ್ಷ ರೂಪಾಯಿ ಇವತ್ತಿನ ಮಾರ್ಕೆಟ್ ಬೆಲೆ. ಅಂಗಡಿ ಮಾಲೀಕ ನಾಗರಾಜ್ ಕುಟುಂಬ ಮಧುಗಿರಿ ಜಾತ್ರೆಗೆ ತೆರಳಿದ್ದಾಗ ಕೈಚಳಕ ತೋರಿಸಿದ ಖದೀಮರು. ಮಾಲೀಕರ ಮನೆಗೆ ಹೊಂದಿಕೊಂಡಂತಿರುವ ಜ್ಯುವೆಲ್ಲರಿ ಶಾಪ್. ರಾತ್ರಿ ವೇಳೆ 2 ಬೈಕ್ಗಳಲ್ಲಿ ಬಂದು ಮನೆಯ ಬಾಗಿಲು ಮುರಿದು ಕಳ್ಳತನ. ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ಭೇಟಿ. ಮೈಸೂರು ಗ್ರಾಮಾಂತರ ಅಡಿಷನಲ್ ASP ನಾಗೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ. ದಕ್ಷಿಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಳ್ಳರ ಜಾಲ ಭೇದಿಸಲು ಪೊಲೀಸರ ವಿಶೇಷ ತಂಡ ರಚನೆಯಾಗಿದೆ. ನೋಡಿ, ಅಲ್ಲಿಯ CCTV DVR ಅನ್ನು ಕೂಡ ಹೊತ್ಕೊಂಡು ಹೋಗಿದ್ದಾರೆ. ಇವರು ಮಧುಗಿರಿ ಜಾತ್ರೆಗೆ ಹೋಗಿರ್ತಾರೆ ಮನೆಯ ಮಾಲೀಕ. ಆ ಸಂದರ್ಭದಲ್ಲಿ ಮನೆಯ ಪಕ್ಕದಲ್ಲೇ ಆ ಜ್ಯುವೆಲ್ಲರಿ ಶಾಪ್ ಇದೆ. ಕಳ್ಳತನ ಮಾಡಿದ್ದಾರೆ. 2 kg ಚಿನ್ನ ಸಿಕ್ಕಿದೆ ಅಂತಂದರೆ ಕಳ್ಳತನ ಮಾಡಿದ್ದಾರೆ ಅಂತಂದರೆ 1.25 ಕೋಟಿ ರೂಪಾಯಿ, ಜೊತೆಗೆ 25 kg ಬೆಳ್ಳಿ. ಗುರು ರಾಘವೇಂದ್ರ ಜ್ಯುವೆಲ್ಲರಿ ಶಾಪ್. ಆಮೇಲೆ CCTVಯ DVR ಅಂದರೆ ಯಾರು ಬಂದರು ಯಾರು ಕದ್ರು ಅಂತ ಪತ್ತೆ ಹಚ್ಚೋಕಿರುತ್ತಲ್ವ, ಅದನ್ನೇ ಎತ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಸ್ವಲ್ಪ ಪತ್ತೆ ಹಚ್ಚೋದು ಕಷ್ಟ ಆದೀತು. ಹೊರಗಡೆ ಇರುವಂಥ CCTVಯಿಂದ ಪತ್ತೆ ಹಚ್ಚಬೇಕಾದೀತು, ಯಾರು ಬಂದರು ಯಾರು ಹೋದರು ಅಂತ. ಪೊಲೀಸರು ಏನು ಮಾಡ್ತಾರೆ ನೋಡಬೇಕು. ಯಾಕಂದರೆ ಇದೊಂದು ರೀತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸವಾಲಿನ ಕೆಲಸ. ವಿನೋದ್ ನಮ್ಮೊಂದಿಗೆ ಫೋನೋದಲ್ಲಿದ್ದಾರೆ, ಮೈಸೂರಿನ ನಮ್ಮ ಪ್ರತಿನಿಧಿ ವಿನೋದ್. DVR ಕೂಡ ಎತ್ಕೊಂಡು ಹೋಗಿದ್ದಾರೆ ಅಂತಂದರೆ CCTVಯಲ್ಲಿ ಪತ್ತೆ ಹಚ್ಚೋದು ಕಷ್ಟ. ಸೊ ಹಾಗಿರುವಾಗ ಎಕ್ಸ್ಪರ್ಟ್ ಇರುವಂಥ ಕಳ್ಳರೇ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಸೊ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಲ್ಲಿಂದ? ಸದ್ಯಕ್ಕೆ ಈಗಾಗಲೇ ಕಳ್ಳರನ್ನ ಹಿಡಿಯೋದಕ್ಕೆ ವಿಶೇಷ ಪೊಲೀಸ್ ತನಿಖಾ ತಂಡವರು ಕೂಡ ನೇಮಕ ಮಾಡಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಖುದ್ದು ASP ಮತ್ತು SP ನೆಟ್ವರ್ಕ್ ಕಾರಣದಿಂದಾಗಿ ಫೋನ್ ಸಿಗ್ತಾ ಇಲ್ಲ.